ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ಇವತ್ತಿಂದ ಇನ್ನು ಮೇಲಿಂದ ನನ್ನ ಗಂಡಿನ ಮನೆ, ನನ್ನ ಮನೆಯಿಂದನೇ ವ್ಲಾಗ್ಸ್ಗಳು ಬರ್ತಾ ಇರುತ್ತೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಕೃತು ಜಾಸ್ತಿ ನನ್ನ ವ್ಲಾಗ್ಸಲ್ಲಿ ಬರೋಲ್ಲ. ನನಗೆ ಹಾಲಿಡೇಸ್ ಇದ್ದಾಗ, ಅಂದರೆ ರಜೆಗಳಿದ್ದಾಗ ಮಾತ್ರ ಕೃತು ಬರ್ತಾಳೆ. ಇಲ್ಲ ಇವಾಗೆಲ್ಲ ವೀಕ್ ಡೇಸಲ್ಲಿ ಕೃತು ಬರೋಲ್ಲ, ವೀಕೆಂಡಲ್ಲಿ ಮಾತ್ರ ಬರ್ತಾಳೆ. ನಾನು ನೈಟು ತಲೆನೋವುತ್ತಿತ್ತು ಅಂತೇಳಿ ಜೀನಿ ಕೊಡ್ಬಿಟ್ಟು ಒಂದು 9:30ಗೆಲ್ಲ ಮಲ್ಕೊಂಡವಳು. ಎಚ್ಚರ ಆಯಿತು. ಟೈಮ್ ನೋಡಿದ್ರೆ 3 ಗಂಟೆನಾ ಅಂದ್ಬಿಟ್ಟು ಮತ್ತೆ ಮಲ್ಕೊಂಡೆ. 5:30 6 ಗಂಟೆಗೆ ಎಚ್ಚರ ಆಯಿತು. ಬಟ್ ಚಳಿ ಅಲ್ವ, ನಾನು ಎದ್ದಿರಲಿಲ್ಲ. ಇವಾಗ 6:30 ಎದ್ದು ಸೊ ವಿಡಿಯೋ ನೆನ್ನೆದು, ಅಂದರೆ ಡ್ಯೂಟಿಗೆ ಜಾಯ್ನ್ ಆಗಿದ್ದು ಮತ್ತು ಮೊನ್ನೆ ನಾನು ಹೋಗಿ ಅಲ್ಲಿ ಅಪಾಯಿಂಟ್ಮೆಂಟ್ ಲೆಟರ್ ಇಸ್ಕೊಂಡಿದ್ದು ಎಲ್ಲ ಮರ್ಜ್ ಮಾಡಿ, 2 ದಿನದ ಮರ್ಜ್ ಮಾಡಿ ಹಾಕಿದ್ದೀನಿ. ಸೊ ಅದನ್ನು ವೀಡಿಯೋ ಸೇವ್ ಮಾಡಿಬಿಟ್ಟು ರಾತ್ರಿ ಮಲ್ಕೊಂಡಿದ್ದೆ ಎಡಿಟ್ ಮಾಡಿ. ಇವಾಗ ಬೆಳಗ್ಗೆ ಒಂದೇ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಅಷ್ಟೇ ಅಪ್ಲೋಡ್ ಆಗೋದು. ಸೊ ನಾನು ಮುಂಚೆ ಇಲ್ಲಿದ್ನಲ್ವಾ, ಆವಾಗ ನೋಡ್ಕೊಂಡಿದ್ದೆ ಯಾವ ಜಾಗದಲ್ಲಿ ವೀಡಿಯೋ ಅಪ್ಲೋಡ್ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಆ ಜಾಗದಲ್ಲಿ ಕೂತ್ಕೊಂಡು ಇಷ್ಟೊತ್ತು ತನಕ ನೆನ್ನೆ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ತಂಬ್ಲೈನ್ ಮಾಡಬೇಕು, ಅದನ್ನೆಲ್ಲ ಆಮೇಲೆ ಮಾಡ್ಕೊತೀನಿ. ಸೊ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತದು ಅಂತ ಬಂದೆ. ನಮ್ಮ ಮನೆ ಹಿಂದೆ ಇಷ್ಟು ಜಾಗ ಇದೆ, ಇದೆಲ್ಲ ನಮ್ಮದೇ ಅಂದರೂ ನನ್ನ ಗಂಡಂದು ಕೂಡ. ಓಕೆ, ನನ್ನ ಗಂಡಂದು ಕೂಡ ಅಂದರೆ ನಂದು, ನನ್ನ ಮಗಳದು ಕೂಡ. ಆಮೇಲಿಂದ ನಿಮ್ಮ ಗಂಡ ಇಲ್ವಲ್ಲ, ಹಂಗೆ ಹಿಂಗೆ ನಿಮ್ಮ ಗಂಡನ ದೈವ ಎಲ್ಲವ ಅಂತ ಕೆಲವೊಬ್ಬರು ಬೇಕು ಅಂತಲೇ ಕಾಮೆಂಟ್ ಮಾಡ್ತಾರೆ. ಅದಕ್ಕೆ ಹೇಳ್ತಿರೋದು, ನಮ್ಮ ಗಂಡಂದು ಅಂದರೆ ನನ್ನ ಗಂಡಂಗೂ ಸೇರುತ್ತೆ, ಒಬ್ರದ್ದೇ ಅಂತಲ್ಲ. ಓಕೆ, ಸೊ ಇಷ್ಟು ಜಾಗ ನಾನು ಮುಂದರಲ್ಲಿ ವಾಕೇ ಮಾಡ್ತಾ ಇರಲಿಲ್ಲ. ಮುಂದೆ ರೋಡಲ್ಲಿ ವಾಕ್ ಮಾಡಬೇಕಿತ್ತು, ಜನಗಳೆಲ್ಲ ಓಡಾಡೋರು. ಬಟ್ ಈಗ ನನ್ನ ಮನೆಯಲ್ಲಿ ಈಗ ಇಷ್ಟು ಹಿಂದೆ ಜಾಗ ಇರೋದ್ರಿಂದ ಇಲ್ಲೇ ವಾಕ್ ಮಾಡ್ತೀನಿ. ಎಂಥ ಸೋಂಬೇರಿ ಇದ್ದೆ ಅಂದರೆ, ಬ್ಯಾಂಗ್ಳೂರ್ಗೆ ಹೋದಾಗ ನನ್ನ ತಂಗಿನೇ ಟೀ ಅಥವಾ ಕಾಫಿ ಕೊಡೋ ಗಂಟೆ 8 ಗಂಟೆ ಆದರೂ ಹೇಳ್ತಾ ಇರಲಿಲ್ಲ. ಆ್ಯಂಡ್ ಅಷ್ಟು ಚೆನ್ನಾಗಿ ನಿದ್ದೆ ಬರೋದು ನನಗೆ. ಇವಾಗ ಇಲ್ಲಿಗೆ ಬಂದರೆ 3 ಗಂಟೆ ರಾತ್ರಿಗೆ, 5 ಗಂಟೆ ರಾತ್ರಿಯಿಂದಲೇ ನಂಗೆ ನಿದ್ದೆ ಬರ್ತಾಯಿಲ್ಲ. ಸೊ ನೀವು ಒಬ್ಸರ್ವ್ ಮಾಡ್ಬೋದು ನಾನು ಎಲ್ಲಿದ್ದರೆ ನನ್ನ ಮೈಂಡ್ಸೆಟ್ ಹೇಗಿರುತ್ತೆ ಅಂತ ಹೇಳಿ. ಊರಲ್ಲಿದ್ದರೂ ಅಷ್ಟೇ ನನಗೆ ತುಂಬ ನಿದ್ದೆ ಹೇಳೋಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲಿ ನೋಡಿದ್ರೆ ನಿದ್ದೆ ಮಾಡಬೇಕು ಅಂದ್ರೂ ನನಗೆ ನಿದ್ದೆ ಬರ್ತಾಯಿಲ್ಲ. ಆ್ಯಂಡ್ ಟೀ ಕಾಫಿ ಕುಡಿತಿದ್ದವಳು ನಾನು. ಆ್ಯಂಡ್ ನೆನ್ನೆಯಿಂದನೂ ಟೀ ಕಾಫಿ ಕುಡ್ದಿಲ್ಲ, ಮೊನ್ನೆ ಕುಡ್ದಿದ್ದು ಮುಂಡೂರಲ್ಲಿ ಈವ್ನಿಂಗು ತಲೆನೋವು ಅಂತ ಹೇಳಿ. ಈಗಲೂ ಕೂಡ 1 ಲೋಟ ನೀರು ಕುಡಿದನೇ ವೀಡಿಯೋ ಅಪ್ಲೋಡ್ ಮಾಡ್ತಾ ಕೂತಿದ್ದೆ. ಇವಾಗ ಹೋಗಿ 1 ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡಿದು, ಇಲ್ಲೇ ಕರಿಬೇವಿನ ಗಿಡ ಇದೆ, ಬನ್ನಿ ಫಸ್ಟು ಖಾಲಿ ಹೊಟ್ಟೆಯಲ್ಲಿ 4-5 ಕರಿಬೇವಿನ ಎಲೆನ ಕುಯ್ಕೊಂಡು ತೊಳ್ಕೊಂಡು ತಿಂದು, ಅದಾದಮೇಲೆ 1 ಲೋಟ ಬಿಸಿನೀರು ಕುಡಿದು, ಅದಾದಮೇಲೆ ನಂದು ಏನಿದೆ ಕೆಲಸಗಳು ಮುಗಿಸ್ಕೊಂಡು ಸ್ಯಾರಿ ಹಾಕೋಬೇಕು ಗೈಸ್. ಅದೇ ನನಗೆ ದೊಡ್ಡ ಟಾಸ್ಕು. ಆ್ಯಂಡ್ ಹೋಗ್ತಾ ಒಂದೊಂದಾಗೆ ಹೇಳ್ತೀನಿ, ಎಲ್ಲ ಒಂದೇ ಸಲ ಹೇಳಲ್ಲ. ಸೀರೆ ಹಾಕೋಬೇಕು, ಜೀನಿ ಮಾಡ್ಕೊಂಡು ಜೀನಿ ಕುಡಿಬೇಕು. ಇನ್ನು ಡಯಟೇ ಬೇಡ ಗೈಸ್. ಡಯಟ್ ಮಾಡಿದೆ ಒಲಿ ಫುಲ್ ಸಣ್ಣ ಆಗ್ಬಿಡ್ತೀನಿ. ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ನೋಡ್ತಾ ಇರಿ. 59 kg ಇದ್ದೀನಿ. ಇನ್ನೊಂದು 2 ತಿಂಗಳಾದಮೇಲೆ ವೀಡಿಯೋ ಮಾಡೇ ನಾನು ಎಷ್ಟು ವೆಯ್ಟ್ ಇದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ಸೊ ಅಷ್ಟು ಸಣ್ಣ ಆಗ್ಬಿಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಈಗ ಬನ್ನಿ, ಕರಿಬೇವಿನ ಗಿಡ ಇತ್ತು, 2 ಹತ್ರ ಆಯಿತು. ಬನ್ನಿ ಎಲ್ಲಿದೆ ನೋಡಿ ಕುಯ್ಕೊಂಡು ತಿನ್ನುವ ಖಾಲಿ ಹೊಟ್ಟೆಯಲ್ಲಿ. ಫುಲ್ ಹೆಲ್ದಿ ಕನ್ಸರ್ನ್ ಇವಾಗ. ಯಾಕಂದರೆ ಹುಷಾರು ತಪ್ಪಿದ್ರು ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೆ ಯಾರೂ ಇಲ್ಲ ಅಲ್ವಾ, ನನ್ನ ಗಂಡ ಇಲ್ಲ ಅಲ್ವಾ. ಸೊ ನಾನೇ ನೋಡ್ಕೊಬೇಕಲ್ಲ, ಅದಕ್ಕೆ ಫುಲ್ ಹೆಲ್ದಿ ಇರೋದನ್ನು ತಿಂದು ಹೆಲ್ತಿಯಾಗಿರೋಣ ಅಂತ ಹೇಳಿ. ಕರಿಬೇವಿನ ಗಿಡ ಇಲ್ಲಿದೆ, ಬಟ್ ಎಲೆನೇ ಇಲ್ವಲ್ಲ. ನಾನು ನೋಡಿದ್ರೆ ಆಂಟಿ ಥರ ಕಾಣ್ತಾ ಇದ್ದೀನಲ್ವ, ಆಂಟಿನೇ. ಬಟ್ ನನಗೆ ನಾನು ಈಗ ಫಸ್ಟ್ ಟೈಮ್ ಈ ಥರ ಎಲ್ಲ ಸೀರೆ ಉಟ್ಕೊಂಡ್ಮೇಲೆ ನನಗೆ ಫೀಲ್ ಆಗಿದೆ ನಾನು ಆಂಟಿ ಬಂದು. 9 ಕಾಲ ಆಗಿದೆ. ನಾನು ಸೀರೆ ಉಟ್ಕೊಳ್ಳೋದೇ ಅರ್ಧ ಗಂಟೆ ಉಟ್ಕೊಂಡಿದ್ದೀನಿ, ನೀಟಾಗಿ ಬೇರೆ ಉಟ್ಕೊಂಡಿಲ್ಲ. ಇದೆಲ್ಲ ನಮ್ಮ ಅಮ್ಮನ ಸೀರೆ. ಇಲ್ಲಿ ಬಿಸಿಲು ಬರುತ್ತೆ, ಅದಕ್ಕೆ ಒಂದು ಸ್ವಲ್ಪ ಬಟ್ಟೆ ಏನಾದರೂ ಇದು ತ್ಯಾವಾಗಿರುತ್ತೆ ಅಂದ್ಬಿಟ್ಟು ಇಲ್ಲೇ ಹಾಕಿದ್ದೀನಿ ನಾನು ಮಂಚದ ಮೇಲೆ. ಇವಾಗ ತಿಂಡಿಗೆ ಜೀನಿ ಕುಡಿತಾ ಇದ್ದೀನಿ. ಸೊ ನಾನು 10 ಮಿನಿಟ್ಸು ನನ್ನ ಟೈಮಿಂಗ್ಸ್ ಸ್ಟಾರ್ಟ್ ಆಗುತ್ತೆ, ಡ್ಯೂಟಿ ಟೈಮಿಂಗ್ಸು. ನಾನು ಹೋಗ್ತೀನಿ, ಕೀ ನನ್ನ ಹತ್ರನೇ ಕೊಟ್ಟಿದ್ದಾರೆ, ನಾನೇ ಹೋಗಿ ಓಪನ್ ಮಾಡಬೇಕು. ಇವಾಗ ಹೇಳ್ತೀನಿ, ನಾನು ಡ್ಯೂಟಿಗೆ ಎಂಟರ್ ಆಗಿ ಸೊ ವಾಪಸ್ ರಿಟರ್ನ್ ಬರೋ ತನಕ ನಾನು ಯಾವುದೇ ವೀಡಿಯೋ ಮಾಡಲ್ಲ. ಈವ್ನಿಂಗು ನನ್ನ ಡ್ಯೂಟಿ ಮುಗಿದ ಮೇಲೆ ನಂದು ಏನಿದೆ ಪರ್ಸ್ನಲ್ ನಾನು ಮಾಡ್ಕೋತೀನಿ. ಸೊ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಆದಷ್ಟು ಎಲ್ಲವನ್ನು ಕವರ್ ಮಾಡಿ ನನ್ನ ವೀಡಿಯೋದಲ್ಲಿ ಡೈಲಿ ವೀಡಿಯೋ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಡೈಲಿ ಬರಲಿಲ್ಲ ನನ್ನ ವೀಡಿಯೋಸ್ ಅಂತ ಹೇಳಿದ್ರೆ ಬೇಜಾರು ಮಾಡ್ಕೋಬೇಡಿ ಆಯಿತಾ. ಇವಾಗ ಜೀನಿ ಕುಡಿದು ನಾನು ಹೊರಡಬೇಕು.
ಡ್ಯೂಟಿಗೆ ಹೊರಟೆ, ಇವಾಗ ಓಪನ್ ಮಾಡಬೇಕು. ಒಬ್ಬರು ಆಂಟಿ ಸಿಕ್ಕಿದ್ರು, ಮಾತಾಡಿಸ್ತಾ ಇದ್ರು, ಎಲ್ಲ ಸಂತೋಷ ನೆಂಟಿ ಕೆಲಸ ಆಗೈತೆ ಅಂತ. ಸೊ ನೀವು ಸೀರಿಯಸ್ಲಿ ಮಾತಾಡ್ತಾರೆ, ಕೇಳ್ತಾರೆ, ನೀನೇ ನಮ್ಮ ಇವಾಗ ಟೀಚರು, ಕೆಲಸ ಆಯಿತಾ ಅಂತ ಹೇಳಿ. ಹೌದು ನಾನೇನೆ ಅಂತ ಹೇಳಿ ಮಾತಾಡ್ಕೊಂಡ್ಬಂದೆ. ಇವಾಗ ಬನ್ನಿ ಬೇಗ ಹೋಗಿ ಅಂಗನವಾಡಿ ಓಪನ್ ಮಾಡಬೇಕು. ನಾನು ನಿಮಗೆ 4 ಗಂಟೆ ನಂತರ ಸಿಗ್ತೀನಿ, ಓಕೆನಾ? ಡ್ಯೂಟಿ ಮುಗೀತು. ಆ್ಯಕ್ಚುಲಿ ಡ್ಯೂಟಿ ಮುಗಿದೇ 1 ಅವರ್ ಆಗಿದೆ. ಎಲ್ಲರೂ ಕೂಗುಡಿಗೆ ಬಂದಿದ್ದು ಆಫೀಸ್ ಕೆಲಸಕ್ಕೆ, ಅದು ಮುಗೀತು. ಇವಾಗ ಮಧ್ಯಾಹ್ನ ನಾವು ಊಟ ಮಾಡಿದ್ದಿಲ್ಲ, ನಾವು ನಮ್ಮ ಮೇಡಮು, ಅದಕ್ಕೆ ಚಾಟ್ಸ್ ತಿನ್ನೋಣ ಅಂತ ಹೇಳಿ ಬಂದಿದ್ದೀನಿ. ಬೆಳಿಗ್ಗೆ ತಿಂದಿದ್ದೇನೆ, ಹಾಗೆ ಅವರೊಂದು ಸ್ವಲ್ಪ ಬಾಕ್ಸಲ್ಲಿ ಪಲಾವ್ ಕೊಟ್ಟಿದ್ರು, ಅದು ತಿಂದಿದ್ದೆ. ಬೆಳಗ್ಗೆ ಗಂಜಿ ಕುಟ್ಟಿದ್ನಲ್ಲ, ಇವಾಗ ಚಾಟ್ಸ್ ತಿಂದ್ಬಿಟ್ಟು ಹೊರಡಬೇಕು. ಆಲ್ರೆಡಿ ಟೈಮ್ ಆಯಿತು. ನೋಡಿ ಕೂತಿದ್ದಾರಲ್ಲ, ಇವರೇ ಮೇಡಮ್ ಇನ್ಚಾರ್ಜ್ ಇದ್ದಿದ್ದು. ಇವ್ರ ಹೆಸರು ರತ್ನ ಮೇಡಮ್ ಅಂತ ಹೇಳಿ. ಈಗ ಇವರಿಂದ ನಾನು ತಗೋತಾ ಇದ್ದೀನಿ. ಫ್ರೆಂಡ್ಸ್, ರಾಮನಾಥ್ಪುರದಲ್ಲಿದ್ದೀನಿ. ನಮ್ಮ ಬಸ್ ಬಂದು 6 ಗಂಟೆಗಂತೆ. ಇವಾಗ 5:45 ಕಾಯಬೇಕು. ನೆಕ್ಸ್ಟ್ ಟೈಮ್ ಬಂದು 6 ಗಂಟೆ ಆಯಿತು. ಅದು ಬಸ್ಸು ಎಕ್ಸ್ಪ್ರೆಸ್ ಅಂತೆ, ನಮ್ಮೂರು ಗೇಟಲ್ಲಿ ಸ್ಟಾಪ್ ಕೊಡಲ್ವಂತೆ. ನನಗೆ ಇನ್ನು ಬೈಕ್ ಕಟ್ಟೆ ಹಾಕೊಡೋಕ್ಕೆ ಯಾರೂ ಗೊತ್ತೇ ಇಲ್ಲ, ಜನಗಳು ನಮ್ಮೂರವ್ರು ಯಾರೂ ಗೊತ್ತೇ ಇಲ್ಲ. ಅದಕ್ಕೆ ಇವಾಗ 130 ರೂಪಾಯಿ ಆಟೋ ಮಾಡ್ಕೊಡೋಯ್ತಾ ಇದ್ದೀನಿ. ನಾನು ಡ್ಯೂಟಿಗೆ ಜಾಯ್ನ್ ಆಗಿ ನನ್ನ ಮಕ್ಕಳವೇ ಇನ್ನೂ ಇವತ್ತದ ಬರುತ್ತೆ, ಬಂದರೆ ಲೇಟಾಗಿ ಬರುತ್ತೆ. ಸ್ಟಾರ್ಟಿಂಗು ಇಷ್ಟು ಖರ್ಚಾಗ್ತಾ ಇದೆ. 130 ರೂಪಾಯಿ ಕೊಟ್ಬಿಟ್ಟು ಆಟೋ ಮಾಡ್ಕೊಡೋಯ್ತಾ ಇದ್ದೀನಿ. 6:15 ಆಗೋಯ್ತು. ಮನೆಗೆ ಬಂದು ಆಟೋ ಮಾಡ್ಕೊಂಡು 130 ರೂಪಾಯಿ ಕೊಟ್ಟೆ. ಹೊಟ್ಟೆ ಎಲ್ಲ ಉರಿದೋಗ್ತು. ಉಂಡಂಗಲ್ಲ ತಿಂದಂಗಲ್ಲ. ಬನ್ನಿ ನಮ್ಮ ರೂಮ್ಗೆ ಹೋಗೋಣ. ನನಗೆ ಕೆಲಸ ಕಲಿಯೋ ತನಕ ಎಷ್ಟು ಹಿಂಸೆ ಅಂದರೆ, ನನ್ನ ಕೈಲಿ ಆಗುತ್ತಾ ಅಂತ ಭಾಳ ಯೋಚನೆ ಮಾಡ್ತಾಯಿದ್ದೀನಿ. ನನ್ನ ಕೈಲಿ ಆಗುತ್ತಾ ಇದೆಲ್ಲ ಮಾಡೋಕ್ಕೆ ಅಂತ ಸಖತ್ತು ಇದಾಗೋಗ್ಬಿಟ್ಟೈತೆ. ಕೂತ್ಕೊಳ್ಳೋಣ ಒಂದು 5 ನಿಮಿಷ. 3 ದಿನದಿಂದ ಕಂಟಿನ್ಯೂಸ್ ಆಗಿ ತಲೆನೋವು ಬರ್ತೈತಿದೆ. ಇಷ್ಟೊಂದೆಲ್ಲ ಇರುತ್ತೆ ನಂಗೆ ನಿಜವಾಗ್ಲೂ ನಂಗೆ ಸೀರಿಯಸ್ ಆಗಿ ಗೊತ್ತಿರಲಿಲ್ಲ. ಏನು ಜಾಸ್ತಿ ಹೇಳ್ಕೊಳೋಗೂ ಇಲ್ಲ. ಒಂಥರ ಹಿಂಗಾಗಿದೆ ನನ್ನ ಸಮಸ್ಯೆ ಅಂದರೆ, ಅದೇನೋ ಹೇಳ್ತಾರಲ್ಲ, ಬೆಂಕಿಯಿಂದ ಹಾರಿ ಎಣ್ಣೆ ಬಾಣಲಿ ಬಿದ್ದಂಗೆ ಆಗ್ಬಿಟ್ಟೈತಿ ನನ್ನ ಸಮಸ್ಯೆ. ಏನು ಮಾಡೋದು? ತಲೆನೋವು ತಲೆನೋವು. ಫಸ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ, ಓಕೆನಾ? ಗುಡ್ ಮಾರ್ನಿಂಗ್. ನೆನ್ನೆ ವ್ಲಾಗು ನಾನು ಕಂಟಿನ್ಯೂ ಮಾಡಿಲ್ಲ, ತಲೆ ಸಿಡಿತಾ ಇತ್ತು. ಮನೆಗೆ ಬಂದಾಗ 6 ಕಾಲು. ಅದನ್ನು ಟ್ಯಾಬ್ಲೆಟ್ ತೊಗೊಂಡು ಡ್ರೆಸ್ ಚೇಂಜ್ ಮಾಡಿ ಮಲ್ಕೊಂಡಳು. ಇನ್ನು ಜೀನಿ ಕಾಯಿಸ್ಕೊಳ್ಳೋಕ್ಕೂ ನಾನು ಎದ್ದೇ ಇಲ್ಲ. ನರಕಲುಗೂಡಲ್ಲಿ 4:15 ಪಾನಿಪುರಿ ತಿಂದಿದ್ದಷ್ಟೇ. ಮನೆಗೆ ಬಂದಾಗ 6 ಕಾಲು. ಡ್ರೆಸ್ ಚೇಂಜ್ ಮಾಡಿ ಮುಖ ತೊಳ್ಕೊಂಡು ಒಂದು 6:45 7 ಗಂಟೆಗೆ ಮಲ್ಕೊಂಡಳು. ಬೆಳಗಿನ ಜಾವ 4 ಗಂಟೆಗೇನೋ ಎಚ್ಚರ ಆಯಿತು. ಅಷ್ಟು ಚೆನ್ನಾಗಿ ತಿಂತಾ ಇದ್ದವಳು ಈಗ ತಿನ್ನೋಕ್ಕೆ ಹೊಟ್ಟೆನೇ ಹಸುವಾಗ್ತಾಯಿಲ್ಲ. ನನಗೆ ಟೆನ್ಷನ್ ಯಾಕೆ ಅಂದರೆ, ನಾನು ಕೆಲಸ ಕಲ್ತಿಲ್ವಾ, ಹಿಂಗೆ ಮಾಡೋದು ಏನು ನನಗೇನೂ ಗೊತ್ತಿಲ್ಲ. ಸೊ ಒಂದು ಬ್ಯಾಕ್ ಸಪೋರ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮಮ್ಮ ಅಲ್ಲೈತೆ, ನನ್ನ ತಂಗಿ ಅಲ್ಲಿ ಬೆಂಗಳೂರಾಗ ಅವಳೆ. ಸೊ ಅವರೆಲ್ಲ ಪದೇ ಕಾಲ್ ಮಾಡ್ತಾರೆ. ನಮ್ಮಮ್ಮ ಬೆಳಗ್ಗೆ ಮಧ್ಯಾಹ್ನ ಸಂಜೆ, ಬೆಳಗ್ಗೆ ತಿಂಡಿ ತಿಂದ, ಮಧ್ಯಾಹ್ನ ಊಟ ಮಾಡ್ದೆ, ಏನಾದರೂ ಮಾಡ್ಕೊ, ತರಕಾರಿ ತಗೊಂಡು ಬಾ, ನೀನೇ ಅಡುಗೆ ಮಾಡ್ಕೊ, ತಿಂಡಿ ಮಾಡ್ಕೊ, ಊಟ ಮಾಡು. ಅದೆಂಥದ್ದು ಜೀನಿ ಕುಡಿದು ಏನಾದ್ರು ಮಾಡ್ಕೊಬಿಟ್ರೆ, ನಿಂಗೆ ಏನಾದ್ರು ಹುಷಾರು ತಪ್ಪಿಬಿಟ್ರೆ ನಾನು ಏನು ಮಾಡೋಣ? ನಮ್ಮ ಅಮ್ಮಂದು ಯೋಚನೆ. ನನ್ನ ತಂಗಿ ಮೆಸೇಜ್ ಮಾಡ್ತಾಳೆ, ಅವಳದು ಇದೇ ಸೇಮು. ನನಗೆ ಏನು ಅಂತ ಹೇಳಿದ್ರೆ, ಅವ್ರಿಗೆಲ್ಲ ನನ್ನ ಬಗ್ಗೆನೇ ಯೋಚನೆ. ಇವಳು ಏನು ಮಾಡ್ತಾಳೆ, ತಿಂತಾಳೋ ತಿನ್ನಲ್ವೋ, ಏನಾದರೂ ಹುಷಾರು ತಪ್ಪಿಬಿಟ್ರೆ ಯಾರು ನೋಡ್ಕೋತಾರೆ ಅವಳನ್ನ, ಯಾರು ಎಲ್ಲನೂ ಮಾಡ್ತಾರೆ, ಅದೆಲ್ಲ ಯೋಚನೆ ಅವರಿಗೆ. ನನಗೂ ಏನೇನೋ ಯೋಚನೆ. ನಾನು ಹೇಳ್ಕೊಳೋ ಹಾಗಿಲ್ಲ, ನನಗೆ ಏನೇ ಸಮಸ್ಯೆಗಳು ಅಂತ ಹೇಳಿ ನೀರು ಬಿಟ್ಟಿದ್ದೀನಿ ಕಡೆಗೆ. ಯಾಕಂದರೆ ಇವತ್ತು ಗುರುವಾರ ಅಲ್ವಾ, ಸ್ವಲ್ಪ ಸ್ನಾನ ಮಾಡ್ಕೊಳ್ಳೋಣ ಅಂತ ನೀರೊಲೆ ಗುರಿ ಹಾಕ್ಕೋಬೇಕು. ಇವಾಗ ನಮ್ಮ ನೆನಪೈತೈತೆ. ಅಮ್ಮಂಗೆ ನೀರೊಲೆ ಗುರಿ ಹಾಕಮ್ಮ ಅಂದರೆ, ನಾನು ಹೇಳೋದಕ್ಕೆ ಮುಂಚೆನೇ ನೀರೊಲೆ ಗುರಿ ಹಾಕಿರೋದು, ಎಲ್ಲನೂ ರೆಡಿ ಮಾಡಿ ಇಟ್ಟಿರೋದು. ಇವಾಗ ಇಲ್ಲಿ ನನ್ನ ಕೆಲಸಗಳನ್ನ ನಾನೇ ಮಾಡ್ಕೋಬೇಕು. ನೋಡಿ, ಎದ್ದ ತಕ್ಷಣ ಟೀ ಕಾಫಿ ಕೊಟ್ಟರೆ ಕೊಡೋ ತನಕನೂ ಹೇಳ್ದೇ ಇರೋ ಮಗಳು ನಾನು. 5:15 ಎಚ್ಚರ ಆಗೈತೆ, ಒಂದೇ ಒಂದು ಹನಿ ನೀರು ಕೂಡ ಕುಡ್ದಿಲ್ಲ ಇಷ್ಟೊತ್ತು ತನಕ.
ಅಂದರೆ ಟೀ ಕಾಫಿ ಅಂತೂ 4 ದಿನ ಆಯಿತು ನಾನು ಟೀ ಕಾಫಿ ಕುಡ್ದೇ ಇಲ್ಲ. ಇವಾಗ ಬಿಸಿನೀರು ಇಟ್ಕೊಂಡು ಕುಡಿಬೇಕು. ನನಗೇನಾಗ್ತಾ ಇದೆ ನನಗೆ ಗೊತ್ತಾಗ್ತಾ ಇದೆ, ಹಂಗೆ ತಿಂತಿದ್ದಾಳು ನಾನೇನಾ ಅಂತ ನಾನೇ ಡೌಟ್ ಆಗ್ತಾಯಿದೆ. ಅಷ್ಟು ಟೀ ಕಾಫಿ ಕುಡಿತಿದ್ದೆ, ಅಷ್ಟು ಚೆನ್ನಾಗಿ ಹತ್ಬೇಕು ಇರಬೇಕು ಅಂತಿದ್ದೆ. ಈಗ ನೋಡಿದ್ರೆ ನನಗೇನು ಸೇರ್ತಾ ಇಲ್ಲ ಹೋಗಿ ಹಸುವಾಗ್ತಾ ಇಲ್ಲ. ನಾನು 4:15 ಪಾನಿಪುರಿ ತಿಂದಿರೋದು, ಇವಾಗ ಆಲ್ಮೋಸ್ಟ್ 7:30 ಟೈಮ್ ಬಂದು ನಂಗೆ ಹೊಟ್ಟೆನೇ ಹಸುವಾಗ್ತಾ ಇಲ್ಲ ಗೈಸ್. ನನ್ನ ಹೊಟ್ಟೆಗೆ ಏನಾಗ್ಬಿಟ್ಟೈತೆ ಅಂತ ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಅನ್ನಿಸ್ತಿದ್ದು ನನಗೆ ಏನೂ ಬೇಡ ಅನ್ನಿಸ್ಬಿಟ್ಟೈತೆ. ಇವಾಗ ಹಸುವೇ ಆಗ್ತಾ ಇಲ್ಲ. ಬನ್ನಿ ಇವಾಗ ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋಣ. ತುಂಬ ಜನ ಏನು ಹೇಳಿ ಕಮೆಂಟ್ ಮಾಡಿದ್ದೆ, ಆಲ್ ದ ಬೆಸ್ಟ್ ಹಂಗೆ ಹಿಂಗೆ ಅಂತ ತುಂಬ ನನಗಿಂತ ಹೆಚ್ಚಾಗಿ ನೀವುಗಳೇ ಖುಷಿಪಟ್ಟಿದ್ದೀರಾ ಕೆಲಸ ಆಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಕೆಲವೊಬ್ರಿಗೆ ನಾನು ರಿಪ್ಲೈ ಕೊಡೋಕ್ಕಾಗಿಲ್ಲ, ದಯವಿಟ್ಟು ಯಾರೋ ಬೇಜಾರು ಮಾಡ್ಕೋಬೇಡಿ. ಇನ್ಮೇಲಿಂದ ಹೀಗೆ ತುಂಬ ಅಂದರೆ ತುಂಬ ಬ್ಯುಸಿ ಇರ್ತೀನಿ. ಸೊ ನಾನು ವ್ಲಾಗ್ಸ್ ಮಾಡಿಕೊಂಡ್ರೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ಅಷ್ಟೇ. ಈವ್ನಿಂಗಲ್ಲಿ ನಾನು ಬರೋದೇ 6 ಗಂಟೆ ಆಗ್ತಾಯಿದೆ ಮನೆಗೆ. ತಲೆನೋವು ಅನ್ನೋದು ಹಾಗೆ ಮಲ್ಕೊಳ್ಳೋದು ಇದೇ ಆಗ್ತಾಯಿದೆ 3 ದಿನದಿಂದ. ನನಗೆ ಗ್ಯಾಸ್ ಉರಿತೈತಾ ಅಂತ ಡೌಟು. ಫುಲ್ ಉರಿ ಕೊಟ್ರೂ ಇಷ್ಟೇ ದಪ್ಪ ಬರ್ತಾಯಿದೆ. ಬನ್ನಿ ಈಗ ಆಚೆ ಕಡೆ ಏನು ಸೌದೆ ಇದೆ ನೋಡಿಕೊಂಡು ನೀರೊಲೆಗೆ ಉರಿ ಹಾಕೋಣ. ನೋಡಿ ಮಾರ್ನಿಂಗ್ ವ್ಯೂ ಈ ಥರ ಇದೆ. ಬಿಸಿನೀರು ಕುಡಿತಾ ಇದ್ದೀನಿ. ನೀರಲ್ಲೇ ಗುರಿ ಹಾಕಬೇಕು. ಸೌದೆಗಳು ನೋಡ್ತಾ ಇದ್ದೀನಿ ಎಲ್ಲವಪ್ಪ ಅಂತ. ನೋಡಿ ಈ ಥರ ಇದೆ ಮಾರ್ನಿಂಗ್ ವ್ಯೂ. ಜಾಗ ಇದ್ದರೆ ಇಷ್ಟ. ರೈಸ್ ಕೂಡ ಕಾಣಿಸುತ್ತೆ ಇಲ್ಲಿ. ಅಲೆ ಸಣ್ಣ ನೆತ್ತಿ ಮೇಲೆ ಬಂದ್ಬಿಟ್ಟಿದ್ದಾರೆ ಸೂರ್ಯದೇವ. ನಾನು ಇಲ್ಲಿಗೆ ಬಂದಾಗಿಂದ ರೈಸೇ ತಿಂದಿಲ್ಲ. ಜೇನಿ ಅಂತೇಳಿ ಇವತ್ತೇನಾದರೂ ರೈಸ್ ಮಾಡ್ಕೊಂಡು ತಿನ್ನಬೇಕು. ಯಾಕೋ ನನ್ನ ಮನಸ್ಸೇ ಒಂಥರ ಫ್ರೀ ಇಲ್ಲ, ಒಂಥರ ಟೆನ್ಷನ್, ಒಂಥರ ಯಾಕೋ ನನಗೆ ನೆಮ್ಮದಿನೇ ಇಲ್ಲ ಗೈಸ್. ನನಗೆ ಇವಾಗ ಅನ್ನಿಸ್ತಾ ಇರೋದು ನೋಡಿದ್ರೆ ಏನಿದೆಯೋ ಏನಿಲ್ಲ. ನನ್ನ ಮುಂಚೆಯಿಂದನೂ ಅಷ್ಟೇ ಮನುಷ್ಯನಿಗೆ ನೆಮ್ಮದಿ ಮುಖ್ಯ. ನಂಗೆ ಯಾಕೋ ಇಲ್ಲಿ ಬಂದು ಅಂದರೆ ನನಗೆ ಏನು ಗೊತ್ತಾ, ಯಾವುದೇ ಇದಾಗಲಿ ಟೆನ್ಷನ್ ಇರಬಾರ್ದು. ಆ್ಯಕ್ಚುಲಿ ಫ್ರೀ ಮೈಂಡ್ ಇರಬೇಕು. ನನಗೆ ಎಲ್ಲ ಉಲ್ಟಾಗಿ ಹೋಗ್ಬಿಟ್ಟೈತೆ. ಯಾಕೆ ನಾನೇ ಯೋಚನೆ ಮಾಡ್ತಾಯಿದ್ದೀನಿ ಏನಾಗಿದೆ ನನಗೆ ಅಂತ ಹೇಳಿ. ಬಟ್ ಎಲ್ಲನೂ ಸರಿ ಮಾಡ್ಕೋಬೇಕು ಆದಷ್ಟು ಬೇಗ. ಬನ್ನಿ ಇವಾಗ ಕೆಲಸಗಳು ನಂಗೆ ಏನು ಮಾಡೋಕ್ಕೂ ಮನಸ್ಸೇ ಬರ್ತಾಯಿಲ್ಲ. ನಾನು ಏನೋ ಒಂದು ಹೇಳ್ತೀನಿ, ಸರಿ ಓಕೆ ಐ ಆಮ್ ಸ್ಟ್ರಾಂಗ್ ನನ್ನ ಕೈಲಾಗುತ್ತೆ ಅಂತ. ಬಟ್ ಎಲ್ಲ ಉಲ್ಟಾ ಆಯ್ತದೆ. ಏನು ಮಾಡಲಿ, ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ. ಅದರಲ್ಲೂ ಕಂಪಲ್ಸರಿ ಸೀರೆ. ನನಗೆ ನಿಜ ಹೇಳ್ತೀನಿ, ನನಗೆ ಸೀರೆ ಹಾಕ್ಕೊಳ್ಳೋಕ್ಕೆ ಬರೋದಿಲ್ಲ. ನಾನು ಹಾಕ್ಕೊಂಡೋಗಿರೋದು ನೋಡ್ಬಿಟ್ಟು ಅದೇ ಸೀರೆಯಲ್ಲಿ ಹೋಗ್ಬಿಟ್ಟು ನನ್ನ ನೋಡಿದವ್ರು ಏನಂತಾರೆ ಅಂತ ನನಗೆ ಒಳೊಳಗೆ ಒಂಥರ ಹಿಂಸೆ ಆಗ್ತಾಯಿತ್ತು. ನಿಜವಾಗ್ಲೂ ಅಷ್ಟು ಅಸಹ್ಯವಾಗಿ ಹಾಕ್ಕೊಂಡ್ಬಿಟ್ಟಿದ್ದೆ. ನೆನ್ನೆ ಯೂನಿಫಾರ್ಮ್ ಇಸ್ಕೊಬಂದಿದ್ದೀನಿ 2 ಜೊತೆನ. ಅದನ್ನು ಇವತ್ತು ಬ್ಲೌಸ್ ಸ್ಟಿಚ್ಚಿಂಗಿಗೆ ಬೇರೆ ಕೊಡಬೇಕು. ನನಗೆ ಯಾರು ಬ್ಲೌಸ್ ಸ್ಟಿಚ್ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ, ಎಲ್ಲೋಗಿ ಕೊಡೋದು ಅಂತಲೂ ಗೊತ್ತಿಲ್ಲ. ಸೀರಿಯಸ್ಲಿ ಒಂಥರ ಯಾವುದೋ ಪ್ರದೇಶಕ್ಕೆ ಬಂದು ಸಿಗಾಕೋಬಿಟ್ಟಾಗ ಒದ್ದಾಡ್ತಿರ್ತಾರಲ್ಲ ಆ ಥರ ಆಗೋಗ್ಬಿಟ್ಟಿದೆ. ಐ ಕ್ಯಾನಾಟ್ ಎಕ್ಸ್ಪ್ಲೈನ್. ನನಗೆ ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ, ಹಂಗಾಗ್ತಾಯಿದೆ ನನಗೆ ಇವಾಗ. ಅಂತೂ ಇಂತೂ ನೀರೊಲೆ ಕಸ್ಬಿಟ್ಟೆ. ಪ್ಲಾಸ್ಟಿಕ್ ಕವರ್ಗಳನ್ನ ಹಾಕಿ ಮೋಸ್ಟ್ಲಿ ನನ್ನ ಪ್ರಕಾರ ಇದು ಒಂದು 20 ನಿಮಿಷ ಬೇಕೇನೋ. ಆಲ್ರೆಡಿ ಟೈಮ್ ಬಂದು 8 ಗಂಟೆ ಆಗೇ ಹೋಯ್ತು ಗೈಸ್. ನೋಡೋಣ ತಿಂಡಿ ಏನು ಮಾಡ್ಕೊಳ್ಳೋದು. ಅನ್ನ ಮಾಡ್ಕೊತೀನಿ ನೋಡೋಣ. ವೈಟ್ ರೈಸ್ ಮಾಡ್ಕೊಂಡು ತೊಗೊಂಡು ಹೋಗ್ತೀನಿ. ವೈಟ್ ರೈಸ್ಗೆ ಇಟ್ಬಿಡೋಣ. ಇದು ನೀರೊಲೆ ನಿಧಾನ ಕುರಿತಾ ಐತೆ, ಊರಿಲಿ. ಫ್ರೆಂಡ್ಸ್ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ರೈಸ್ ಮಾಡಿ ಇದೆಲ್ಲ ಕಟ್ ಮಾಡಿಟ್ಟಿದ್ದೀನಿ. ಒಗ್ಗರಣೆ ಹಾಕಿದ್ದೀನಿ. ಸಾಸಿವೆ ಎಲ್ಲೋ ಸಿಗಲಿಲ್ಲ ನನಗೆ, ಅದಕ್ಕೆ ಜೀರಿಗೆ ಮತ್ತು ಕಡಲೆಬೇಳೆ ಸಿಗಲಿಲ್ಲ. ಕಡಲೆ ಬೀಜ ಹಾಕಿ ಮಾಡ್ಕೊತಾಯಿದ್ದೀನಿ. ಸೊ ಏನೇನು ಸಿಕ್ತು ನನ್ನ ಕೈಗೆ ಅಷ್ಟನ್ನು ಹಾಕಿ ಡಿಫ್ರೆಂಟಾಗಿ ಮಾಡ್ಕೊತಾಯಿದ್ದೀನಿ. ಸೊ ಎಲ್ಲ ಇದ್ದು ಎಲ್ಲನೂ ಹಾಕಿ ಮಾಡೋದು ಅಡುಗೆ ಅಲ್ಲ, ಏನು ಇಲ್ಲದೇ ಇರೋವಂಥ ಐಟಮ್ಸ್ನೇ ಯೂಸ್ ಮಾಡ್ಕೊಂಡು ಮಾಡ್ತೀವಲ್ಲ ಅದು ನಿಜವಾದ ಅಡುಗೆ ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ಎಲ್ಲ ಇದ್ದಾಗ ಮಾಡೋದೇ ಒಂಥರ. ಒಂದೊಂದು ಇಲ್ದರೇ ಅದ್ರ ಮೊದಲಿಗೆ ಆಲ್ಟರ್ನೇಟಾಗಿ ಬೇರೆದನ್ನು ಹಾಕ್ಕೊಂಡು ಮಾಡ್ಕೋತೀವಲ್ಲ ಅದು ನಿಜವಾದ ಅಡುಗೆ ಅಲ್ವಾ? ಏನಂತೀರ ಕಮೆಂಟ್ ಮಾಡಿ. ಸೊ ನಮಗೆ ಟೈಮ್ ಇಲ್ಲ. ಚಿತ್ರಾನ್ನ ಮಾಡಿ ಸ್ನಾನ ಮಾಡಿ ದೀಪ ಹಚ್ಬಿಟ್ಟು ತಿಂಡಿ ತಿಂದು ಅಥವಾ ಜೀನಿ ಕುಡಿದು ಹೊರಡಬೇಕು. ರೆಡಿ ಆದೆ.
ಅದು ರೆಡಿ ಆಗೋದೇ ಜಾಸ್ತಿ ಟೈಮ್ ಆಯ್ತಾ ಇರೋದು. ಮುಂಚೆ ಎಲ್ಲ ಡ್ರೆಸ್ ಇದ್ದಾಗ ಬೇಗ ಬೇಗ ರೆಡಿಯಾಗಿರುವೆ. ಈಗ ಸೀರೆ ಹಾಕೊಳಕ್ಕೆ ಬರ್ತಾಯಿಲ್ಲ, ನಂಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ನೋಡಿ ಹೆಂಗೆಂಗೋ ಹೆಂಗೆ ಹಾಕ್ಕೊಂಡಿದ್ದೀನೋ ದೇವ್ರಿಗೆ ಗೊತ್ತು. ಅದಕ್ಕೆ ನಾನು ಡೈಲಿ ಸ್ವೆಟ್ರ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ, ಕಂಫರ್ಟಬಲ್ ಆಗಿರಲಿ ಅಂತ ಹೇಳಿ. ಈಗ ಪೂಜೆ ಮಾಡಬೇಕು, ಬನ್ನಿ ಪೂಜೆ ಮಾಡಿಬಿಟ್ಟು ಬೇಗ ಬೇಗ ಹೋಗೋಣ. ಇವಾಗ ಫ್ರೆಂಡ್ಸ್ ಪೂಜೆ ಮಾಡಿದೆ, ಇವಾಗ ತಿಂಡಿ ತಿನ್ನೋಣ ಬನ್ನಿ. ಇಲ್ಲಿದ್ದಾರೆ ನೋಡಿ ಪುಟ್ಟ ರಾಯರು, ಈ ರಾಯರಿಗೆ ಪೂಜೆ ಮಾಡಿದ್ದು. ಇವಾಗ ಪೂಜೆ ಮುಗೀತು, ತಿಂಡಿ ತಿಂದು ಬೇಗ ಬೇಗ ಹೊರಡಬೇಕು. ಇವಾಗ ಲೇಟೇ ಆಗೋಯ್ತು. ಇವಾಗ ನನಗೆ ಟ್ರೈಪೋಡ್ ತಂದಿದ್ದೀನಿ, ಬಟ್ ಟ್ರೈಪೋಡ್ಗೆ ಹಾಕ್ಕೊಂಡು ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಸ್ವಲ್ಪ ನನಗೆಲ್ಲ ಅಡ್ಜಸ್ಟ್ ಆಗಿರಬೇಕು, ಕೆಲಸ ಇದು ಟೆನ್ಷನ್ಸ್ ಎಲ್ಲ ಅಡ್ಜಸ್ಟ್ ಆದಮೇಲೆ ನೀಟಾಗಿ ಮುಂಚೆ ಥರ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ. ಈ ರೈಸು ಮತ್ತು ಚಿತ್ರಾನ್ನ ಹುಳಿ ಮಾಡಿಟ್ಟಿದ್ದೀನಿ, ತಿಂದುಬಿಟ್ಟು ಹೋಗುವ. ಫ್ರೆಂಡ್ಸ್ ನಾನು ಇವಾಗ ಹೊರಟೆ, ಹತ್ರ ಒಂಚೂರು ತಿಂದು ಒಂದು ಸ್ವಲ್ಪ ಬಾಕ್ಸ್ಗೆ ಹಾಕ್ಕೊಂಡು ಹೊರಟೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬೇಜಾರು ಮಾಡ್ಕೋಬೇಡಿ, ಗಡಿ ಬಿಡಿಲಿ ಹೆಂಗೆ ಬರ್ತಿದೆ ವೀಡಿಯೋ ನನಗೇನೂ ಗೊತ್ತಾಗ್ತಾ ಇಲ್ಲ. ಸೊ ಮೊದಲೇ ನಂಗೆ ಮುಂಚೆ ಏನೇನೋ ನಂದು ಪರ್ಸ್ನಲ್ ಸಮಸ್ಯೆಗಳಿದ್ದಾವೆ. ಸೊ ಅದ್ರ ಮಧ್ಯ ನನಗೆ ಫ್ರೀ ಮೈಂಡಲ್ಲಿ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ, ಬಟ್ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಮಾಡ್ತೀನಿ. ಸೊ ಇವಾಗ ಸಂತಗೆ ಕೈ ಮುಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಸಂಜೆ ಸಿಗೋಣ, ಓಕೆನಾ? ಸಂಜೆ ಹೊಸ ವ್ಲಾಗ್ ಜೊತೆ ಸಿಗ್ತೀರಾ ಅಥವಾ ಏನು ಗೊತ್ತಿಲ್ಲ. ಈಗ ಸದ್ಯಕ್ಕೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಬಾಯ್.